ಹಲೋ, ವೆಲ್ಕಮ್ ಟು ಪ್ರೀತಿ ಗೌಡ ಯೂಟ್ಯೂಬ್ ಚಾನೆಲ್. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ತುಂಬ ದಿನದಿಂದ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊತಾ ಇದೆ, ಬಟ್ ಎಕ್ಸಾಕ್ಟ್ ಕಂಟೆಂಟ್ ಇದೇ ಇರೋ ಕಾರಣ ನಾನು ಮಾಡ್ತಿರ್ಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಆಲ್ರೆಡಿ ನೋಡಿರೋ ಥರ ಸ್ಕ್ರೀನ್ ಮೇಲೆ ಇವತ್ತು ನನ್ನ ಮಗನಿಗೆ ಹೊಸಲು ದಾಟಿಸೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಗಳನ್ನ ಮಾಡ್ಕೋತಾ ಇದ್ದೀವಿ. ಲೇಟ್ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಇದು ನನ್ನ ಮಗನ ಔಟ್ಫಿಟ್ ಆಗಿರುತ್ತೆ. ಹೀಗೆ ರ್ಯಾಂಡಮ್ ಆಗಿ ಓಡಾಡುವಾಗ ಯಾವುದೋ ಒಂದು ಶಾಪಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು, ತೊಗೊಂಬಂದೆ. ಪರ್ಪಸ್ಸಾಗಿ ಇದಕ್ಕೆ ಅಂತಲೇ ತರಲಿಲ್ಲ, ಬಟ್ ಈಗ ಹಾಕೋಣ ಅಂತ ಅನ್ನಿಸ್ತು. ಅವತ್ತೇ ನಾನು ಬ್ಯಾಂಗಲ್ ಕೂಡ ತೊಗೊಂಬಂದಿದ್ದೆ ಅವನಿಗೆ. ಸೊ ಹುಡುಗಿ ಗೆಟಪ್ ಮಾಡೋಣ ಅಂತ. ಇದು ನನ್ನ ಸ್ಯಾರಿ, ಮೈಸೂರು ಕ್ರೇಪ್ ಸಿಲ್ಕು, ತುಂಬಾ ಸಾಫ್ಟಾಗಿದೆ. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ನಾನು ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇಷ್ಟೊಂದು ಹೆವಿ ಚೈನ್ಸ್ ನಾನು ಹಾಕಲ್ಲ ಯೂಶ್ವಲಾಗಿ, ಬಟ್ ಆದರೆ ತೊಗೊಂಡಿದ್ದೀನಿ ಫೆಸ್ಟಿವಲ್ಸಿಗೆ ಯೂಸ್ ಆಗುತ್ತೆ ಅಂತ. ಜುವೆಲ್ಸ್ ಎಲ್ಲ ನಾನು ಅಮೆಝಾನಲ್ಲಿ ತರಿಸಿಟ್ಟಿದ್ದೆ, ಯೂಸೇ ಮಾಡಿಲ್ಲ. ಇದು ಆಲ್ಮೋಸ್ಟ್ 1 ವರ್ಷ ಆಯಿತು ತೊಗೊಂಡು. ಇವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಎಲ್ಲ ತುಂಬ ಸಿಂಪಲ್ಲಾಗಿ ನಾನು ಎಂಬ್ರಾಯ್ಡ್ ಮಾಡಿಸಿದ್ದೆ. ಟೈಮ್ ಇವಾಗ ಆಲ್ಮೋಸ್ಟ್ 4:30 ಆಗಿದೆ. ನಾವು ಪುರೋಹಿತರನ್ನ ಕೇಳಿದ ಪ್ರಕಾರ ಅವರು 6:30ಇಂದ 7:30ವರೆಗೂ ಪೂಜೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರೊಳಗಡೆ ಒಂದು ಸಣ್ಣ ಸಿಹಿ ಮಾಡ್ಕೊಳ್ಳೋಣ, ಮನೇಲಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಅನ್ಕೋತಾ ಇರ್ಬೋದು, ನನ್ನ ಮಗನಿಗೆ ಆಲ್ಮೋಸ್ಟ್ 1 year 2 months ಆಗಿದೆ. ಏನಕ್ಕೆ ಇಷ್ಟು ಲೇಟಾಗಿ ಅವರು ಹೊಸಲು ದಾಟಿಸ್ತಾ ಇದ್ದಾರೆ ಅಂತ ಅನ್ಕೊಬೋದು. ಕೆಲವೊಂದು ಕಾರಣಗಳಿಂದ ಅವನು ಬೇರೆಯವ್ರ ಮನೇಲಿ ದಾಟ್ಬಿಟ್ಟು ಬಂದ್ಬಿಟ್ಟಿದ್ದ. ಸೊ ಮಾಡೋದು ಬೇಡ ಅಂತ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಯೋಚನೆ ಮಾಡಿದಾಗ ಪರವಾಗಿಲ್ಲ, ನಮ್ಮ ಮನೇಲಿ ನಾವು ಮಾಡೋ ಕರ್ತವ್ಯ ಮಾಡಬೇಕು ಅಂತ ಪರವಾಗಿಲ್ಲ, ಮನೇಲೆ ಮಾಡ್ಕೊಡೋಣ ಅಂತ ಅನ್ನಿಸ್ತು. ಸೊ ಇವತ್ತು ಮಾಡ್ತಾ ಇದ್ದೀವಿ. ನಾಳೆ ಮಾಡ್ಬೋದಿತ್ತು ಕಾರ್ತಿಕ್ ಸೋಮವಾರ, ಬಟ್ ಬೇರೆ ಫ್ಯಾಮಿಲಿ ಫಂಕ್ಷನ್ಸ್ಗಳು ಇರೋದ್ರಿಂದ ನಾಳೆ ಪಾಸಿಬಲ್ ಇಲ್ಲ. ಹಾಯ್ ಮಾಡಿ ಕಂದ. ಹಂಗಲ್ಲ, ಹಾಯ್ ಹಿಂಗೆ ಹಾಯ್ ಮಾಡೋದು. ಹಾಯ್ ಮಾಡಿ. ಹಾಯ್ ಹಂಗಲ್ಲ ಕಂದ, ಉಲ್ಟಾ ಹಾಯ್ ಮಾಡಬಾರ್ದು. ಅಲ್ಲಿ ಅಲ್ಲಿ ಹಾಯ್ ಮಾಡಿ. ಮೂಡಿಲ್ಲ. ಪಾಯಸ ಆಲ್ಮೋಸ್ಟ್ ಆಗಿದೆ. ಪಾಪು ಮಲಗಿದ ಎದ್ಬಿಟ್ಟ. ಈಗ ಅವನ್ನ ರೆಡಿ ಮಾಡಿ ಬರೋಣ. ಬಾ ಹೋಗೋಣ ಮತ್ತೆ. ಎಂತ ಮಗ್ನೆ? ಅಯ್ಯೇನು ಧನುಗೆ ಹೆಂಗೆ ಅನ್ನೋದು ನೀನು? ಧನುಗೆ ಹೆಂಗೆ ಅನ್ನೋದು? ಹೆಂಗಮ್ಮ ಅನ್ನೋದು? ಯಾರವನು ನೋಡು. ವರ್ಷಕ್ಕೊಂದ್ಸಲ ಬಂದ್ರೆ ಹಂಗೆ ನೋಡೋದು. ಏನ್ ಮುಡ್ಕದ ಅತ್ತ ನೋಡು ಮಗನೆ. ಅತ್ತ ಮಮ್ಮ ಬುಮ್ ಬುಮ್ ಬರಲ್ಲ. ನಿಮ್ಮ ಅಪ್ಪ ಬರಲ್ಲ. ಚೆನ್ನಾಗಿಲ್ವಾ? ಸೂಪರ್ ಆಗಿ ಬಂಗಲ್ಲ. ನೀವು ಬಂಗಲ್ಲ. ಆಯ್ತು ಬೇಡ, ಅಲ್ಲೇ ಇರು. ಆಯ್ತು ಬಿಡು. ಫೈನಲಿ ನಮ್ಮ ಲುಕ್ ಈ ಥರ ಬಂದಿತ್ತು. ನನ್ನ ಮಗ ಕಂಪ್ಲೀಟ್ ಒಂದು ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣಿಸ್ತಾ ಇದ್ದ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಅವನ್ನ ಆ ರೀತಿ ನೋಡೋದಕ್ಕೆ. ನಾನು ಕೂಡ ಸ್ಯಾರಿ ವೇರ್ ಮಾಡಿದೆ, ಆಗಲೇ ತೋರಿಸಿದ್ದ ಹಾಗೆ. ಜೀವನದಲ್ಲಿ ಯಾವುದೇ ಸ್ಪೆಷಲ್ ಡೇ ನನ್ನ ಮಗನಿಗೆ ಸಂಬಂಧಪಟ್ಟಿದ್ದಂಥ ಸ್ಪೆಷಲ್ ಡೇಸ್ಗಳನ್ನ ನನಗೆ ಖಂಡಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಆಗೋಲ್ಲ. ನನ್ನ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೂ, ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿಲ್ಲ ಅಂದರೂ ಸಾಧ್ಯ ಆದಷ್ಟು ನನ್ನ ಕೈಲಿ ನಾನು ಪುಷ್ ಮಾಡ್ತೀನಿ. ಹೆಂಗ್ ಕಾಣ್ತಿದ್ದಾನೆ ಶಿಯಾನಿ? ಅವನು ಫ್ರಾಕ್ ಹಾಕಿದ್ದಕ್ಕೆ ತುಂಬಾ ಇರಿಟೇಷನ್ ಫೀಲ್ ಮಾಡ್ತಾ ಇದ್ದ. ಡೈವರ್ಟ್ ಮಾಡಿ ತುಂಬ ಮ್ಯಾನೇಜ್ ಮಾಡ್ತಾಯಿದ್ದೋ. ಜುಟ್ಟಲ್ಲಿದ್ದು ಹೂವೆಲ್ಲ ಬಿಚ್ಚಿ ಎಸ್ತು ಬಿಡ್ತಾ ಇದ್ದ. ಸುಮಾರು ಸಲ ಕೂರಿಸಿದಾಯ್ತು ಅದು. ಕ್ಯಾಮ್ರಾ ನೋಡಿದ್ರೆ ಅವ್ನು ಸಿಕ್ಕಾಬಟ್ಟೆ ಅಲರ್ಟ್ ಆಗ್ತಾನೆ, ಏನು ಅಂತ ಗೊತ್ತಿಲ್ಲ. ಮೊದಲಿಂದನೂ ಅಷ್ಟೇ. ನನ್ನ ಮಗ ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಇದ್ದಾನೆ.
ಹಾಗಾಗಿ ತುಂಬಾ ಬೇಗ ಸ್ಪೀಡಾಗಿ ಎಲ್ಲನೂ ಕ್ಯಾಚ್ ಮಾಡ್ಕೊತಾನೆ. ನಮ್ಮ ಲಕ್ಕದು. ಪೂಜೆ ಶುರು ಮಾಡಿದು ಆಲ್ಮೋಸ್ಟ್ 7 ಆಗಿತ್ತು. ರಾಜೇಶ್ ಇರಲಿಲ್ಲ, ಎಲ್ಲೋ ಹೊರಟೋಗಿದ್ರು. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಕತ್ಲೆ ಆಗಿತ್ತು ಮತ್ತು ಕರೆಂಟ್ ಹೋಗಿ ಕೂಡ ಮತ್ತೆ ವಾಪಸ್ ಬಂದಿತ್ತು. ನನ್ನ ಮಗ ಯಾರ ಜೊತೆನೂ ಅಷ್ಟೊಂದು ಕೂರಲ್ಲ, ಬಟ್ ಇವ್ರ ಜೊತೆ ಮಾತ್ರ ಆಲ್ಮೋಸ್ಟ್ ಒಂದು 3 hours ಗಂಟನೂ ಕೂತ್ಕೊತಾನೆ. ಸ್ವಲ್ಪನೂ ಗಲಾಟೆ ಮಾಡಲ್ಲ, ಆರಾಮಾಗಿ ಕೂತಿರ್ತಾನೆ. ಅದೇ ನನಗೆ ಆಶ್ಚರ್ಯ. ನನ್ನ ಜೊತೆನೂ ಕೂಡ ಕೂರಲ್ಲ ಅವನು, ಸಿಕ್ಕಾಬಟ್ಟೆ ತುಂಟ ಮಾಡ್ತಾನೆ. ಪೂಜೆ ಸಾಮಾನೆಲ್ಲ ಮುದ್ದೆ ರೆಡಿ ಮಾಡಿಟ್ಟಿದೆ, ಮತ್ತು ಕುಂಕುಮ ಕೊಡಬೇಕಾಗಿದ್ದು ಕೂಡ ರೆಡಿ ಮಾಡಿ ಇಟ್ಕೊಂಡಿದೆ. ಸಿಂಪಲಾಗಿ ಮಾಡೋಣ ಅನ್ನೋದೇ ಮೈಂಡ್ಸೆಟ್ ಇದ್ದಿದ್ದು. ಅಷ್ಟೊಂದು ಮೂಡ್ ಇರಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಏನಿವೆ ಫೈನಲ್ ಎಲ್ಲ ರೆಡಿ ಮಾಡಿಟ್ಟಿದ್ದು. ಅವನು ತೆವಿಯೋಂಗಿರಲಿಲ್ಲ, ಆಲ್ಮೋಸ್ಟ್ ನಡೆಯೋದು ಕಲ್ತ್ಬಿಟ್ಟಿದ್ದ ನನ್ನ ಮಗ. ಅವನ್ನ ಕೂರಿಸಿದ್ರೆ ಕೂರ್ತಿರ್ಲಿಲ್ಲ ಅವನು. ನಾವೇ ಪೂಜೆ ಮಾಡೋಣ ಅಂದರೆ ಅವ್ನು ಕೂತ್ಕೋತಾನೆ ಇರಲಿಲ್ಲ. ದೀಪ ಎಲ್ಲ ಹಚ್ಚಿದ್ದಲ್ಲ, ಅದು ಬಂದು ಹಿಡ್ಕೊತಾ ಇದ್ದ ದೀಪನೇ, ಬೆಂಕಿನೇ. ಸೊ ಸುಮ್ಮನೆ ಡೇಂಜರ್ ಆಗುತ್ತೆ ಅಂದ್ಬಿಟ್ಟು ನಾವೇ ಕೂತ್ಕೊಂಡು ಜೊತೆನಲ್ಲೇ. ನಾವು ಕೂತ್ಕೊಂಡ್ಮೇಲೆ ಆರಾಮ್ಸೆ ಅವನು ಕೂತ್ಕೊಂಡ, ನೋಡ್ತಾ ಇದ್ದ ಏನೋ ಮಾಡ್ತಾ ಇದ್ದಾರೆ ಪೂಜೆ ಅಂತ. ನಾನು ವಾಯ್ಸ್ ಓವರ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಒಂದು ಅರ್ಥ ಆಗಿದೆ, ಏನಂದರೆ ಯಾವ ಮಟ್ಟ ಕನ್ನಡ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇಷ್ಟೊಂದು ಮಿಸ್ಟೇಕ್ ಇದೆಯಾ ನನ್ನ ಲ್ಯಾಂಗ್ವೇಜ್, ಈ ಥರ ಎಲ್ಲ ನಾನು ಮಾತಾಡ್ತೀನಿ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸ್ವಲ್ಪ ವರ್ಡ್ಸ್ ಎಲ್ಲ ಸರಿ ಮಾಡ್ಕೋಬೇಕು, ಟ್ರೈ ಮಾಡೋಣ ನೆಕ್ಸ್ಟು. ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಅವ್ರು ಕಂಪ್ಲೀಟು ಹೊಸಲು ಪೂಜೆ ಎಲ್ಲ ಮಾಡಿಕೊಟ್ಟಿದ್ರು. ಅವ್ರ ಅವ್ರು ಪೂಜೆ ಮಾಡ್ತಿದ್ರು. ನಾನು ಅದನ್ನೆಲ್ಲ ಜಾಸ್ತಿ ಕವರ್ ಮಾಡ್ಸೋಕ್ಕೆ ಹೋಗಲಿಲ್ಲ, ಬೇಡ ಅನ್ನಿಸ್ತು. ಸೊ ಅದಕ್ಕೆ ಹಾಗೆ ಮಾಡ್ತಾಯಿದ್ದೆ. ನಾನು ಪೂಜೆ ಮಾಡೋದನ್ನ ನೋಡಿದ್ದು, ನನಗೆ ಊರಿನಲ್ಲಿ ಅಜ್ಜಿನ ಕೇಳಿದೆ ಯಾವ ರೀತಿ ಮಾಡ್ಬೋದು ಅಂತ. ಆ್ಯಂಡ್ ನನಗೆ ಗೊತ್ತಿರೋ 4 ಜನ ದೊಡ್ಡವ್ರನ್ನ ಕೇಳಿದೆ ಯಾವ ರೀತಿ ಮಾಡೋದಿದು ಅಂತ. ಆ್ಯಂಡ್ ನಾನು ಸ್ವಲ್ಪ ಯೂಟ್ಯೂಬ್ಸಲ್ಲೆಲ್ಲ ನೋಡಿದೆ ವೀಡಿಯೋಸು, ಯಾವ ರೀತಿ ಮಾಡ್ಬೋದು ಏನು ಅಂತ. ನನಗೆ ತಿಳಿದ ಮಟ್ಟಿಗೆ ನಾನು ಪೂಜೆನ ಮಾಡಿಸಿದ್ದೆ. ಒರಿಜಿನಲ್ ವಾಯ್ಸ್ನಲ್ಲಿ ಸಿಕ್ಕಾಬಟ್ಟೆ ನಾವು ತಮಾಷೆ ಮಾಡ್ತಾಯಿದ್ದೋ. ಸೊ ಅದಕ್ಕೆ ವಾಯ್ಸ್ ಎಲ್ಲ ಹಾಕಿಲ್ಲ, ವಾಯ್ಸ್ ಓವರ್ ಮಾಡಿದೆ. ಮೊದಲು ನನ್ನ ತಲೆ ಇದ್ದಿದ್ದು ಇಲ್ಲ, ಡೈರೆಕ್ಟ್ ವೀಡಿಯೋದೇನಿದೆ ಅದೇ ಆಡಿಯೋ ಕೊಡೋಣ ಅಂತ. ಆಮೇಲೆ ಬೇಡ ಅಂತ ಅನ್ನಿಸ್ತು. ಶಿಯಾನ್ ತುಂಬ ಆಶ್ಚರ್ಯವಾಗಿ ನೋಡ್ತಾ ಇದ್ದ ಎಲ್ಲನೂ, ಏನು ಮಾಡ್ತಾಯಿದ್ದಾರೆ ಇವರು ಹೊಸದಂತ. ಎವ್ರಿ ಟೈಮ್ ಅವನು ಹೊಸ್ಲ ಹತ್ರ ಓಡಿ ಹೋಗ್ತಾ ಇದ್ದ. ಡೋರ್ ತೆಗ್ದಾಗೆಲ್ಲ ಅವನಿಗೆ ಬೆಳಕು ಕಾಣಿಸ್ತಾ ಇತ್ತಲ್ಲ, ಸೊ ಅವ್ನು ಓಡಿ ಹೋಗ್ತಾ ಇದ್ದ, ಏನೋ ಇದೆ ಅಂತ ಗೇಟ್ ಹತ್ರ ಹೋಗೋದಕ್ಕೆ. ನಾವು ತುಂಬಾ ಎತ್ಕೊಂಡು ಬಂದ್ಬಿಡ್ತಾ ಇದ್ದೋ, ಇನ್ನೂ ಹೊಸ್ಲು ಪೂಜೆ ಮಾಡಿಲ್ಲ ಬೇಡ ಅಂತ. ಅವನು ಆಲ್ಮೋಸ್ಟ್ ಕೈಯೆಲ್ಲ ಇಟ್ಬಿಟ್ಟಿದ್ದಾನೆ. ಅವ್ನು ಎಷ್ಟೊಂದು ಸಲ ಓಡೋಗಿ ಎತ್ಕೊಂಡು ಬಂದಿದ್ದೀವಿ. ಇವತ್ತೇನು ಇಲ್ಲೇ ಕೂರಿಸ್ಕೊಬಿಟ್ಟಿದಾರಲ್ಲ ಅಂತ ಅವನಿಗೆ ಫುಲ್ ಆಶ್ಚರ್ಯ ಆಗ್ತಾಯಿದೆ ಅನಿಸುತ್ತೆ. ಆದರೂ ಸಿಕ್ಕಾಬಿಟ್ಟೆ ಅವನು ಎದ್ದೇಳೋದಕ್ಕೆ ಟ್ರೈ ಮಾಡ್ತಿದ್ದ. ಅವ್ನು ಜಾಸ್ತಿ ಹೊತ್ತು ಕೂರೋದೇ ಇಲ್ಲ ನನ್ನ ಮಗ. ಕಲ್ಪನಾ ಅಕ್ಕ ನನಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದವರು. ನನ್ನ ಪ್ರೆಗ್ನೆನ್ಸಿಲಾಗಿರ್ಬೋದು, ಆಫ್ಟರ್ ಡೆಲಿವರಿ ಟೈಮಲ್ಲಾಗಿರ್ಬೋದು, ಅವರೇ ಪೂಜೆ ಎಲ್ಲ ಮಾಡಿದ್ದು. ನನಗೂ ತುಂಬಾ ಖುಷಿ ಆಯಿತು. ನಾನು ಎಲ್ಲರನ್ನೂ ಕವರ್ ಮಾಡೋದಕ್ಕೆ ಹೋಗಿಲ್ಲ. ಕೆಲವ್ರಿಗೆ ಡಿಸ್ಕಂಫರ್ಟ್ ಇರುತ್ತೆ, ಕಂಫರ್ಟಬಲ್ ಇರೋದಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋದಲ್ಲಿ ಎಲ್ಲರೂ ಬರೋದು ಬೇಡ ಅಂತ ಅಂದ್ಬಿಟ್ಟು ನಾನು, ನನ್ನ ಹಸ್ಬೆಂಡ್ ಮತ್ತು ಪಾಪು ಮಾತ್ರ ಕಾಣಿಸಿದ್ದೀವಿ. ಮಧ್ಯದಲ್ಲಿ ಬಾಕಿಯವ್ರು ಕಾಣಿಸಿದ್ದಾರೆ, ಆದಷ್ಟು ಅವಾಯ್ಡ್ ಮಾಡಿದ್ದೀನಿ, ಅವ್ರಿಗೆ ಕಂಫರ್ಟಬಲ್ ಇರಲ್ಲ ಅನ್ನೋ ಕಾರಣದಕ್ಕೋಸ್ಕರ. ಪೂಜೆ ಎಲ್ಲ ಚೆನ್ನಾಗಾಯಿತು. ಬ್ಯೂಟಿಫುಲ್ ಮೂಮೆಂಟ್ ಅಂತ ಅನ್ನಿಸ್ತು. ನನ್ನ ಮಗ ಹೊಸ್ಲು ದಾಟ್ಕೊಂಡು ಬಂದಿದ್ದು ತುಂಬಾ ಖುಷಿ ಕೊಡ್ತು ನನಗಂತೂ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ಅವ್ನು ಪುಟ್ಟ ಕಾಲುಗಳು ಹೊರಗಡೆ ಹೆಜ್ಜೆ ಇಡೋದನ್ನು ನೋಡೋದಕ್ಕೆ. ಎನಿವೇ ತುಂಬ ಖುಷಿ ಆಯಿತು ನನಗೆ. ಅವನ್ನ ಕೂರಿಸ್ಕೊಳ್ಳೋದಕ್ಕೆ ಇದೊಂದು ನಾವು ಮಧ್ಯದಲ್ಲಿ ಗೊತ್ತಿತ್ತು ನನ್ನ ಹಸ್ಬೆಂಡಿಗೆ ಅವ್ನು ಕೂರಲ್ಲ ಅಂತ. ಸೊ ಅದಕ್ಕೆ ಅವರು ಸ್ವಲ್ಪ ಸ್ಪಾರ್ಕಲ್ಲೆಲ್ಲ ಇಟ್ಕೊಂಡಿದ್ರು. ಅವನು ಅದ್ರ ಕಡೆ ಡೈವರ್ಟ್ ಆದ. ದೀಪಾವಳಿ ಹಬ್ಬದ ದಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಅವ್ನು ಹೆದರ್ಕೋತಾನೆ, ಪಟಾಕಿ ಸೌಂಡಿಗೆಲ್ಲ ತುಂಬ ಹೆದರ್ತಾನೇನೋ, ಯಾವ ಥರ ಮ್ಯಾನೇಜ್ ಮಾಡೋದಪ್ಪ ಅಂದ್ಕೊಂಡಿದ್ದು. ಬಟ್ ಆದರೆ ಅವ್ನು ನಮಗೆ ಸರ್ಪ್ರೈಸ್ ಮಾಡ್ದ. ಅವ್ನು ಸಿಕ್ಕಾಬಟ್ಟೆ ಸರ್ಪ್ರೈಸಾಗಿ ನೋಡ್ತಾ ಇದ್ದ ಸ್ಪಾರ್ಕಲ್ಸ್ ಎಲ್ಲ. ಈ ಟೈಮಂತೂ ಪಟಾಕಿ ಬಾಕ್ಸ್ ಎಲ್ಲ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು. ಬೆಂಗಳೂರಿಂದ ಅಕ್ಕ ಭಾವ ಕೂಡ ಪಟಾಕಿ ತಂದಿದ್ರು. ಇಲ್ಲಿ ರಾಜೇಶಿಗಂತೂ ಸಿಕ್ಕಾಬಟ್ಟೆ ಕ್ರೇಜ್ ಇದೆ ಪಟಾಕಿ. ನಾನು ನನ್ನ ಮಗ ಎಷ್ಟು ಹೊಡೆದ್ವೋ ಗೊತ್ತಿಲ್ಲ, ರಾಜೇಶ್ ಆಲ್ಮೋಸ್ಟ್ ಒಂದು 2 ಬಾಕ್ಸ್ ಮೇಲೆ ಪಟಾಕಿ ಹೊಡೆದಿದ್ದಾರೆ. ನಾವು ಸಣ್ಣ ಪುಟ್ಟ ಪಟಾಕಿ ಬಿಡ್ತೇವೆ ಅಷ್ಟೇ.
ಪ್ರತಿಯೊಂದು ಪೇರೆಂಟ್ಸಿಗೂ ಲೈಫಲ್ಲಿ ತುಂಬ ಮ್ಯಾಜಿಕಲ್ ಮೂಮೆಂಟ್ಸ್ ಅಂತ ಅನ್ಸೋದು ಅವ್ರ ಮಕ್ಕಳ ಬೆಳವಣಿಗೆ ಡಿಫ್ರೆನ್ಸ್ ಅವ್ರು ನೋಡಿದಾಗ ತುಂಬಾ ಖುಷಿ ಪಡ್ತಾರೆ. ಅದರಲ್ಲಿ ನಾವು ಕೂಡ ಹೋಗು. ನನ್ನ ಹಸ್ಬೆಂಡಿಗಂತೂ ಯಾವಾಗಲೂ ಹೇಳ್ತಾ ಇರ್ತಾರೆ, ಹೇಗೆ ನಮ್ಮ ಮಗ ಇಷ್ಟು ಬೇಗ ದೊಡ್ಡವನಾದ ಅಂತ. ಅವ್ನು ಪುಟ್ಟ ಕಾಲು ಆಚೆ ಇಟ್ಕೊಂಡು ಹೋಗ್ತಾ ಇದ್ದಿದ್ದು ನೋಡೋದಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದು ಅಂತ ಫೀಲ್ ಆಯಿತು. ತುಂಬ ಖುಷಿ ಆಯಿತು. ಬೀಳು ಕಮ್ಮಿ ಇರಲಿ, ಏಳು ಜಾಸ್ತಿ ಇರಲಿ ನನ್ನ ಮಗನ ಜೀವನದಲ್ಲಿ ಅಂತ ಆಶಿಸ್ತೀನಿ. ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ರು. ಅವ್ನು ಕಾಲಿಟ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲ ತುಂಬ ಕ್ಲ್ಯಾಪ್ ಮಾಡಿ ಅವನಿಗೆ ಸರ್ಪ್ರೈಸ್ ಮಾಡ್ತಾಯಿದ್ರು. ಅವನು ಖುಷಿಯಿಂದ ಬಂದ. ಎಲ್ಲ ಮಕ್ಕಳು ಅಂಬೇಡಲ್ಲಿ ಇಟ್ಕೊಂಡು ಹೊಸಲು ದಾಟಿದ್ರೆ ನನ್ನ ಮಗ ನಮ್ಮ ಜೊತೆ ಹೆಜ್ಜೆ ಇಟ್ಕೊಂಡು ಬಂದ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಅನ್ನಿಸ್ತು. ಎಂಡ್ ಆಯಿತು, ಪೂಜೆ ಎಲ್ಲ ಮುಗೀತು. ನನ್ನ ಮಗ ನೋಡಿದ್ರೆಲ್ಲ ಸ್ಪಾರ್ಕರ್ಗೆ ಕೈ ಹಾಕ್ತಾ ಇರ್ತಾನೆ. ಬೆಂಕಿ ಅನ್ನೋದು ಭಯ ಇಲ್ಲ, ಅವ್ನಿಗಿನ್ನೂ ಗೊತ್ತಿಲ್ಲ. ಕಡೆಗೆ ದೃಷ್ಟಿ ತೆಗೆದ್ರು. ಪೂಜೆ ಎಲ್ಲ ಚೆನ್ನಾಗಾಯಿತು. ತುಂಬ ಖುಷಿ ಆಯಿತು. ಎಂಡ್ ಆಫ್ ದ ಡೇ ಸಮಾಧಾನ ಅನ್ನೋದೊಂದು ಬಂತು. ನೋಡಿದ್ರಲ್ಲ, ಇದು ನನ್ನ ಯೂಟ್ಯೂಬ್ ಮೊದಲನೇ ವಿಡಿಯೋ. ಹೇಗೆ ಬಂದಿದೆ ಅನ್ನೋದು ನಿಜವಾಗ್ಲೂ ನನಗೊಂದು ಅಂದಾಜಿಲ್ಲ. ನನಗೆ ಹೇಗೆ ತೋಚುತ್ತೋ ನಾನು ಆ ರೀತಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನ್ಯೂ ಮಾಮ್ಸಿಗೆ ನನ್ನದೊಂದು ಪುಟ್ಟ ಮೆಸೇಜು. ಪ್ರೆಗ್ನೆನ್ಸಿ ಟೈಮಲ್ಲಾಗಿರ್ಬೋದು, ಆಫ್ಟರ್ ಡೆಲಿವರಿ ಟೈಮಲ್ಲಾಗಿರ್ಬೋದು, ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಅನ್ನೋದು ಅಷ್ಟು ಆರಾಮಿರಲ್ಲ. ಬಟ್ ನಿಮ್ಮ ಮಗು ಸ್ಪೆಷಲ್ ಡೇಸಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿರಿ. ಸಮಸ್ಯೆಗಳು ಇವತ್ತಲ್ಲ ನಾಳೆ ಸಾಲ್ವ್ ಆಗುತ್ತೆ, ಬಟ್ ಆ ಮೂಮೆಂಟ್ಸು ಮತ್ತೆ ವಾಪಸ್ ಬರಲ್ಲ. ಎಂಜಾಯ್ ದ ಮದರ್.